ರಾಜಧಾನಿ ಬೆಂಗಳೂರು ಮಂದಿಗೆ ಒಂದಲ್ಲ ಒಂದು ದರ ಏರಿಕೆ ಎಫೆಕ್ಟ್ ತಟ್ಟುತ್ತಲೇ ಇದೆ. ಇದರ ನಡುವೆ ಕಾವೇರಿ ನೀರಿನ ದರ ಕೂಡ ಹೆಚ್ಚಾಗಿತ್ತು. ಇದೀಗ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಅದೇನು ಬನ್ನಿ ನೋಡೋಣ. ಜಲಮಂಡಳಿಯಿಂದ ಮತ್ತೊಂದು ಶಾಕ್. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರ. ಈಗಾಗಲೇ ಸಿಲಿಕಾನ್ ಸಿಟಿ ಜನರು ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಇತ್ತೀಚೆಗೆ ಜಲಮಂಡಳಿ ಕೂಡ ಕಾವೇರಿ ನೀರಿನ ದರ ಏರಿಸಿತ್ತು. ಇದೀಗ ಮತ್ತೆ BWSSB ಮತ್ತೊಂದು ಶಾಕ್ ಕೊಟ್ಟಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರದ ಬಿಸಿ ತಟ್ಟಲಿದೆ. ಹೌದು, ಓಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡಗಳ ಸ್ವಾಧೀನಾನುಭವ ಪ್ರಮಾಣ ಪತ್ರ. ಇದು ಒಂದ್ ವೇಳೆ ಇರಲಿಲ್ಲವೆಂದ್ರೆ ಅಂಥವರಿಗೆ ನೀರಿನ ಬಿಲ್ ಡಬಲ್ ಆಗಲಿದೆ. PG ಹೋಟೆಲ್ ಮಾಲೀಕರಿಗೆ ಈಗಾಗಲೇ ಡಬಲ್ ದರದ ಎಫೆಕ್ಟ್ ತಟ್ಟಿದೆ. ಮಾದರಿ ಕಾನೂನು ಓಸಿ ಇಲ್ಲದೇ ಇದ್ದರೆ ಡಬಲ್ ಚಾರ್ಜ್ ಆಗುತ್ತೆ ಅಂತ 2016ರಲ್ಲಿ ಕಾನೂನು ಜಾರಿಗೆ ಬಂದಿದೆ. ಆವಾಗಿಂದಲೇ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ಮೊನ್ನೆ ನಾವು ಬೆಲೆ ಏರಿಕೆ ಮಾಡಿದಾಗ ರೆಗ್ಯುಲರ್ ಏನು ಬೆಲೆ ಏರಿಕೆ ಇತ್ತು ಅದು ಜೊತೆಗೆ ಇದರದ್ದು ಓಸಿ ಇಲ್ಲದೇ ಇರೋರಿಗೂ ಕೂಡ ಅದು ಆಟೋಮೆಟಿಕಲಾಗಿ ಡಬಲ್ ಆಗಿದೆ. ಇದು 2016ರಿಂದಲೇ ಈ ಕಾನೂನು ಇದೆ. ಅದರಿಂದ ಈಗ ಹಿಂದೆಯಿಂದಲೂ ಮಾಡ್ತಾ ಇದ್ದಾರೆ. 5,000 ಇರುವ ನೀರಿನ ಬಿಲ್ 15,000 ಏರಿಕೆಯಾಗಿದೆ. ಓಸಿ ಸರ್ಟಿಫಿಕೇಟ್ ನೀಡಿ ದಂಡದಿಂದ ಪಾರಾಗಿ ಎಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿದ್ದಾರೆ. ಈಗ ನಮ್ಮ 2016ರಲ್ಲಿ ಮಾಡಿರೋ ನಿಯಮ ಪ್ರಕಾರ ಯಾರು ಓಸಿ ಪಡೆದುಕೊಂಡಿಲ್ಲ ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ 50% ಹೆಚ್ಚಾಗುತ್ತೆ. ಯಾರು ಓಸಿ ಪಡೆದುಕೊಂಡಿಲ್ಲ ಕಮರ್ಷಿಯಲ್ ಕನೆಕ್ಷನ್ ಇದ್ದರೆ ಅವ್ರಿಗೆ 100% ಹೆಚ್ಚಾಗುತ್ತೆ. ಇದು 2016ರಿಂದ ನಿಯಮ ಜಾರಿಯಲ್ಲಿದೆ. 16ರಿಂದ ಬಿಲ್ಲಲ್ಲಿ ಸೇರ್ಪಡೆ ಮಾಡ್ತಾ ಬರ್ತಾ ಇದೆ. ಈಗೇನಾಗಿದೆ, ಮೊನ್ನೆ ದರ ಏರಿಕೆ ಆದಾಗ ಅವರಿಗೆ ಗೊತ್ತಾಗಿದೆ ಈ ಥರ ನಮಗೆ ಜಾಸ್ತಿ ಆಗಿದೆ ಅಂತ. PG ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ತ್ರಿಬಲ್ ಬಿಲ್ ಬಂದಿದೆ. ಹೀಗಾಗಿ ಬೆಂಗಳೂರಿನ PG ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘಟನೆ ಜಲಮಂಡಳಿ ಅಧ್ಯಕ್ಷರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿ ದರ ಇಳಿಕೆಗೆ ಒತ್ತಾಯಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರು ಮಂದಿಗೆ ಒಂದಲ್ಲ ಒಂದು ದರ ಏರಿಕೆ ಎಫೆಕ್ಟ್ ತಟ್ಟುತ್ತಲೇ ಇದೆ. ಇದರ ನಡುವೆ ಕಾವೇರಿ ನೀರಿನ ದರ ಕೂಡ ಹೆಚ್ಚಾಗಿತ್ತು. ಇದೀಗ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಅದೇನು ಬನ್ನಿ ನೋಡೋಣ. ಜಲಮಂಡಳಿಯಿಂದ ಮತ್ತೊಂದು ಶಾಕ್. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರ. ಈಗಾಗಲೇ ಸಿಲಿಕಾನ್ ಸಿಟಿ ಜನರು ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಇತ್ತೀಚೆಗೆ ಜಲಮಂಡಳಿ ಕೂಡ ಕಾವೇರಿ ನೀರಿನ ದರ ಏರಿಸಿತ್ತು. ಇದೀಗ ಮತ್ತೆ BWSSB ಮತ್ತೊಂದು ಶಾಕ್ ಕೊಟ್ಟಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರದ ಬಿಸಿ ತಟ್ಟಲಿದೆ. ಹೌದು, ಓಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡಗಳ ಸ್ವಾಧೀನಾನುಭವ ಪ್ರಮಾಣ ಪತ್ರ. ಇದು ಒಂದ್ ವೇಳೆ ಇರಲಿಲ್ಲವೆಂದ್ರೆ ಅಂಥವರಿಗೆ ನೀರಿನ ಬಿಲ್ ಡಬಲ್ ಆಗಲಿದೆ. PG ಹೋಟೆಲ್ ಮಾಲೀಕರಿಗೆ ಈಗಾಗಲೇ ಡಬಲ್ ದರದ ಎಫೆಕ್ಟ್ ತಟ್ಟಿದೆ. ಮಾದರಿ ಕಾನೂನು ಓಸಿ ಇಲ್ಲದೇ ಇದ್ದರೆ ಡಬಲ್ ಚಾರ್ಜ್ ಆಗುತ್ತೆ ಅಂತ 2016ರಲ್ಲಿ ಕಾನೂನು ಜಾರಿಗೆ ಬಂದಿದೆ. ಆವಾಗಿಂದಲೇ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ಮೊನ್ನೆ ನಾವು ಬೆಲೆ ಏರಿಕೆ ಮಾಡಿದಾಗ ರೆಗ್ಯುಲರ್ ಏನು ಬೆಲೆ ಏರಿಕೆ ಇತ್ತು ಅದು ಜೊತೆಗೆ ಇದರದ್ದು ಓಸಿ ಇಲ್ಲದೇ ಇರೋರಿಗೂ ಕೂಡ ಅದು ಆಟೋಮೆಟಿಕಲಾಗಿ ಡಬಲ್ ಆಗಿದೆ. ಇದು 2016ರಿಂದಲೇ ಈ ಕಾನೂನು ಇದೆ. ಅದರಿಂದ ಈಗ ಹಿಂದೆಯಿಂದಲೂ ಮಾಡ್ತಾ ಇದ್ದಾರೆ. 5,000 ಇರುವ ನೀರಿನ ಬಿಲ್ 15,000 ಏರಿಕೆಯಾಗಿದೆ. ಓಸಿ ಸರ್ಟಿಫಿಕೇಟ್ ನೀಡಿ ದಂಡದಿಂದ ಪಾರಾಗಿ ಎಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿದ್ದಾರೆ. ಈಗ ನಮ್ಮ 2016ರಲ್ಲಿ ಮಾಡಿರೋ ನಿಯಮ ಪ್ರಕಾರ ಯಾರು ಓಸಿ ಪಡೆದುಕೊಂಡಿಲ್ಲ ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ 50% ಹೆಚ್ಚಾಗುತ್ತೆ. ಯಾರು ಓಸಿ ಪಡೆದುಕೊಂಡಿಲ್ಲ ಕಮರ್ಷಿಯಲ್ ಕನೆಕ್ಷನ್ ಇದ್ದರೆ ಅವ್ರಿಗೆ 100% ಹೆಚ್ಚಾಗುತ್ತೆ. ಇದು 2016ರಿಂದ ನಿಯಮ ಜಾರಿಯಲ್ಲಿದೆ. 16ರಿಂದ ಬಿಲ್ಲಲ್ಲಿ ಸೇರ್ಪಡೆ ಮಾಡ್ತಾ ಬರ್ತಾ ಇದೆ. ಈಗೇನಾಗಿದೆ, ಮೊನ್ನೆ ದರ ಏರಿಕೆ ಆದಾಗ ಅವರಿಗೆ ಗೊತ್ತಾಗಿದೆ ಈ ಥರ ನಮಗೆ ಜಾಸ್ತಿ ಆಗಿದೆ ಅಂತ. PG ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ತ್ರಿಬಲ್ ಬಿಲ್ ಬಂದಿದೆ. ಹೀಗಾಗಿ ಬೆಂಗಳೂರಿನ PG ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘಟನೆ ಜಲಮಂಡಳಿ ಅಧ್ಯಕ್ಷರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿ ದರ ಇಳಿಕೆಗೆ ಒತ್ತಾಯಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರು ಮಂದಿಗೆ ಒಂದಲ್ಲ ಒಂದು ದರ ಏರಿಕೆ ಎಫೆಕ್ಟ್ ತಟ್ಟುತ್ತಲೇ ಇದೆ. ಇದರ ನಡುವೆ ಕಾವೇರಿ ನೀರಿನ ದರ ಕೂಡ ಹೆಚ್ಚಾಗಿತ್ತು. ಇದೀಗ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಅದೇನು ಬನ್ನಿ ನೋಡೋಣ. ಜಲಮಂಡಳಿಯಿಂದ ಮತ್ತೊಂದು ಶಾಕ್.
ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರ. ಈಗಾಗಲೇ ಸಿಲಿಕಾನ್ ಸಿಟಿ ಜನರು ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಇತ್ತೀಚೆಗೆ ಜಲಮಂಡಳಿ ಕೂಡ ಕಾವೇರಿ ನೀರಿನ ದರ ಏರಿಸಿತ್ತು. ಇದೀಗ ಮತ್ತೆ BWSSB ಮತ್ತೊಂದು ಶಾಕ್ ಕೊಟ್ಟಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರದ ಬಿಸಿ ತಟ್ಟಲಿದೆ. ಹೌದು, ಓಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡಗಳ ಸ್ವಾಧೀನಾನುಭವ ಪ್ರಮಾಣ ಪತ್ರ. ಇದು ಒಂದ್ ವೇಳೆ ಇರಲಿಲ್ಲವೆಂದ್ರೆ ಅಂಥವರಿಗೆ ನೀರಿನ ಬಿಲ್ ಡಬಲ್ ಆಗಲಿದೆ. PG ಹೋಟೆಲ್ ಮಾಲೀಕರಿಗೆ ಈಗಾಗಲೇ ಡಬಲ್ ದರದ ಎಫೆಕ್ಟ್ ತಟ್ಟಿದೆ. ಮಾದರಿ ಕಾನೂನು ಓಸಿ ಇಲ್ಲದೇ ಇದ್ದರೆ ಡಬಲ್ ಚಾರ್ಜ್ ಆಗುತ್ತೆ ಅಂತ 2016ರಲ್ಲಿ ಕಾನೂನು ಜಾರಿಗೆ ಬಂದಿದೆ. ಆವಾಗಿಂದಲೇ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ಮೊನ್ನೆ ನಾವು ಬೆಲೆ ಏರಿಕೆ ಮಾಡಿದಾಗ ರೆಗ್ಯುಲರ್ ಏನು ಬೆಲೆ ಏರಿಕೆ ಇತ್ತು ಅದು ಜೊತೆಗೆ ಇದರದ್ದು ಓಸಿ ಇಲ್ಲದೇ ಇರೋರಿಗೂ ಕೂಡ ಅದು ಆಟೋಮೆಟಿಕ್ಲಾಗಿ ಡಬಲ್ ಆಗಿದೆ. ಇದು 2016ರಿಂದನೇ ಈ ಕಾನೂನು ಇದೆ. ಅದರಿಂದ ಈಗ ಹಿಂದೆಯಿಂದಲೂ ಮಾಡ್ತಾ ಇದ್ದಾರೆ. 5,000 ಇರುವ ನೀರಿನ ಬಿಲ್ 15,000 ಏರಿಕೆಯಾಗಿದೆ. ಓಸಿ ಸರ್ಟಿಫಿಕೇಟ್ ನೀಡಿ ದಂಡದಿಂದ ಪಾರಾಗಿ ಎಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿದ್ದಾರೆ. ಈಗ ನಮ್ಮ 2016ರಲ್ಲಿ ಮಾಡಿರೋ ನಿಯಮ ಪ್ರಕಾರ ಯಾರು ಓಸಿ ಪಡೆದುಕೊಂಡಿಲ್ಲ ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ 50% ಹೆಚ್ಚಾಗುತ್ತೆ. ಯಾರು ಓಸಿ ಪಡೆದುಕೊಂಡಿಲ್ಲ ಕಮರ್ಷಿಯಲ್ ಕನೆಕ್ಷನ್ ಇದ್ದರೆ ಅವ್ರಿಗೆ 100% ಹೆಚ್ಚಾಗುತ್ತೆ. ಇದು 2016ರಿಂದ ನಿಯಮ ಜಾರಿಯಲ್ಲಿದೆ. 16ರಿಂದ ಬಿಲ್ಲಲ್ಲಿ ಸೇರ್ಪಡೆ ಮಾಡ್ತಾ ಬರ್ತಾ ಇದೆ. ಈಗೇನಾಗಿದೆ, ಮೊನ್ನೆ ತರೇರಿಕೆ ಆದಾಗ ಅವರಿಗೆ ಗೊತ್ತಾಗಿದೆ ಈ ಥರ ನಮಗೆ ಜಾಸ್ತಿ ಆಗಿದೆ ಅಂತ. PG ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ತ್ರಿಬಲ್ ಬಿಲ್ ಬಂದಿದೆ. ಹೀಗಾಗಿ ಬೆಂಗಳೂರಿನ PG ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘಟನೆ ಜಲಮಂಡಳಿ ಅಧ್ಯಕ್ಷರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿ ದರ ಇಳಿಕೆಗೆ ಒತ್ತಾಯಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರು ಮಂದಿಗೆ ಒಂದಲ್ಲ ಒಂದು ದರ ಏರಿಕೆ ಎಫೆಕ್ಟ್ ತಟ್ಟುತ್ತಲೇ ಇದೆ. ಇದರ ನಡುವೆ ಕಾವೇರಿ ನೀರಿನ ದರ ಕೂಡ ಹೆಚ್ಚಾಗಿತ್ತು. ಇದೀಗ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಅದೇನು, ಬನ್ನಿ ನೋಡೋಣ. ಜಲಮಂಡಳಿಯಿಂದ ಮತ್ತೊಂದು ಶಾಕ್. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರ. ಈಗಾಗಲೇ ಸಿಲಿಕಾನ್ ಸಿಟಿ ಜನರು ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಇದರ ನಡುವೆ ಇತ್ತೀಚೆಗೆ ಜಲಮಂಡಳಿ ಕೂಡ ಕಾವೇರಿ ನೀರಿನ ದರ ಏರಿಸಿತ್ತು. ಇದೀಗ ಮತ್ತೆ BWSSB ಮತ್ತೊಂದು ಶಾಕ್ ಕೊಟ್ಟಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಗೆ ಡಬಲ್ ದರದ ಬಿಸಿ ತಟ್ಟಲಿದೆ. ಹೌದು, ಓಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡಗಳ ಸ್ವಾಧೀನಾನುಭವ ಪ್ರಮಾಣ ಪತ್ರ. ಇದು ಒಂದ್ ವೇಳೆ ಇರಲಿಲ್ಲವೆಂದ್ರೆ ಅಂಥವರಿಗೆ ನೀರಿನ ಬಿಲ್ ಡಬಲ್ ಆಗಲಿದೆ. PG ಹೋಟೆಲ್ ಮಾಲೀಕರಿಗೆ ಈಗಾಗಲೇ ಡಬಲ್ ದರದ ಎಫೆಕ್ಟ್ ತಟ್ಟಿದೆ. ಮಾದರಿ ಕಾನೂನು ಓಸಿ ಇಲ್ಲದೇ ಇದ್ದರೆ ಡಬಲ್ ಚಾರ್ಜ್ ಆಗುತ್ತೆ ಅಂತ 2016ರಲ್ಲಿ ಕಾನೂನು ಜಾರಿಗೆ ಬಂದಿದೆ. ಆವಾಗಿಂದಲೇ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ಮೊನ್ನೆ ನಾವು ಬೆಲೆ ಏರಿಕೆ ಮಾಡಿದಾಗ ರೆಗ್ಯುಲರ್ ಏನು ಬೆಲೆ ಏರಿಕೆ ಇತ್ತು ಅದು ಜೊತೆಗೆ ಇದರದ್ದು